ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆ ಆದರೆ ಭಕ್ತರಿಗೆ ನಮ್ಮ ದೇವಸ್ಥಾನ ಕಡೆಯಿಂದನೂ ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಭಾನುವಾರ, ಇವತ್ತು ಸೂರ್ಯನ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನಿಗೆ ಎಲ್ಲರಿಗೂ ಕೈ ಹಿಡಿದು ನಡೆಸ್ಕೊಡ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮ ಶನೇಶ್ವರಂ. ತಂದೆ ಪರಮಾತ್ಮ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಮ್ಮ ದೇವಸ್ಥಾನ ಕಡೆಯಿಂದನೂ ಮಠದಿಂದನೂ ಎಲ್ಲರಿಗೂ ಒಳ್ಳೆಯದಾಗಬೇಕು. ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಬೇಕು. ಯಾರೇ ಬರಲಿ, ಆ ಜನ ಈ ಜನ ಅನ್ನೋದೇನಿಲ್ಲ. ಯಾವ ಜನಾಂಗ ಬಂದ್ರೂ ನಾವು ಶ್ರದ್ಧೆಯಿಂದ ಆ ಕೆಲಸ ಮಾಡಿಕೊಡ್ಬೇಕು. ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ. ಗ್ರಹ ಸಂಖ್ಯೆ ಅಂದರೆ ದೆವ್ವ ಹಿಡ್ದವ್ರಿಗೆ ಮುಡಿ ಬಳೆ ಹಾಕಿ ತಡೆ ಹೊಡೆದು ಅದನ್ನು ರೆಡಿ ಮಾಡ್ತೀವಿ. ನವಗ್ರಹ ಪೂಜೆನೂ ಮಾಡ್ತೀವಿ. ಅಲ್ಲಿಂದ ಆಚೆಗೆ ಅಷ್ಟಬಂಧನ ದಿಕ್ಕಬಂಧನ ಅಂದರೆ ಅಂಗಡಿಗಳಿಗಾಗಲಿ ಮನೆಗಳಿಗಾಗಲಿ ಅಷ್ಟಬಂಧನ ದಿಕ್ಕಬಂಧನ ಮಾಡಿಕೊಡ್ತೀವಿ. ಬೋರಲ್ಲಿ ನೀರಿಲ್ಲ ಅಂದ್ರೂ ಅದನ್ನು ರೆಡಿ ಮಾಡಿಕೊಡ್ತೀವಿ. ಅಲ್ಲಿಂದ ಕವಡೆಶಾಸ್ತ್ರನೂ ಹೇಳ್ತೀವಿ. ಇದರಲ್ಲಿ ಎಲ್ಲದೂ ಭಗವಂತ ಅನುಗ್ರಹಿಸಿ ಅವ್ರ ಕಷ್ಟ ಪರಿಹಾರ ಮಾಡಿಕೊಡ್ತಾನೆ. ಏನಪ್ಪ ಅಂದರೆ ಯಾರೇ ಆಗಿರ್ಬೋದು, ಡೈವರ್ಸ್ ಕೇಸ್ ಆದ್ರೂ ಕೋರ್ಟ್ಗೆ ಹೋದ್ರೂ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಜಮೀನ್ದು ಕೇಸು ಬಿಡುಗಡೆ ಮಾಡಿಕೊಡ್ತೀವಿ. ಆ ಥರ ಇರುವಾಗ ನಾವು ಯಾತಕ್ಕೆ ಭಗವಂತನ ಸೇವೆ ಮಾಡೋದು ಯಾಕೆ ಹೇಳು? ಎಲ್ಲರಿಗೂ ಒಳ್ಳೆಯದಾಗಲಿ, ಜನಸೇವೆ ಜನಾರ್ದನ ಸೇವೆ ಅಂತ ಕೈ ಮುಗಿದು ಹೇಳ್ತಾ ಇರ್ತೀವಿ. ಈ ಉದ್ದೇಶಕ್ಕೇ ಭಗವಂತ ನಮ್ಮನ್ನು ಆರಿಸ್ಕೊಂಡು ಇಟ್ಕೊಂಡೇ. ಎಲ್ಲರಿಗೂ ಒಳ್ಳೆಯದಾಗಬೇಕು. ಯಾವುದೇ ಜನಾಂಗ ಆಗಲಿ, ಯಾರೇ ಆಗಿರ್ಬೋದು, ನಮ್ಮವರು ತಮ್ಮವರು ಅನ್ನೋದು ಭಾವನೆ ಬಿಟ್ಟು ನಮಗೆ ಸರ್ವರು ಒಂದೇ ಅಂತ ಹೇಳಿ ಆ ಕೆಲಸ ಮಾಡಿಕೊಡ್ಬೇಕು. ಏನಪ್ಪ ಅಂದರೆ ಕವಡೆಶಾಸ್ತ್ರದಲ್ಲಿ ಹೇಳಿ ಅದು ಏನೇನು ಬಿಡಿಸಿ ಕರೆಕ್ಟಾಗಿ ಹೇಳ್ಕೊಡ್ಬೇಕು. ಆಮೇಲೆ ಹೆಣ್ಣು ಗಂಡಿಗೆ ಮದುವೆ ಸಾಲವಳ್ಳಿ ಅವು ಎಲ್ಲ ನೋಡಿ ಅದನ್ನು ಗುರುತಾಗಿ ಕೊಡ್ತೀವಿ. ಅದನ್ನೇನು ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿಗೆ ತುಂಬ ಇದಾಗಿರ್ತದೆ. ಅದನ್ನು ಮಂತ್ರ ಹಾಕಿ ಕಳಿಸ್ಬಿಟ್ರೆ ಅವರು 3 ತಿಂಗಳ ಗಂಟೆ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ತಿಂಗಳಿಗೂ ಹೋಗೋ ಕಡೆ ಹೋಯ್ತಾರೆ, 15 ದಿವ್ಸಕ್ಕೂ ಓಡೋಯ್ತಾರೆ. ನಮ್ಮ ಹತ್ರ ಹಂಗಲ್ಲ. ಚಿಕ್ಕ ಮಕ್ಕಳಿಗೆ ಒಂದು ಸಾರಿ ಹಾಕಿದ್ರೆ 3 ತಿಂಗಳ ಗಂಟೆ ಇತ್ತಾಗ ತಲೆನೂ ಹಾಕೋದಿಲ್ಲ, ಬರೋದೂ ಇಲ್ಲ. ಅವ್ರು ಬಂದಾಗ ನಾವು ಅಂತರ ಹಾಕ್ಬೇಕು ಅಷ್ಟೇ ಹೊರತು ನಮ್ಮದು ಆ ಪದ್ಧತಿ. ಎಲ್ಲರಿಗೂ ಒಳ್ಳೆಯದಾಗಲಪ್ಪ. ಶುಭೋದಯ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಏನೇ ತೊಂದರೆ ಇದ್ರೂ ಈ ನಂಬರು 9535487299 ಈ ನಂಬರ್ಗೆ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು. ಯಾರು ಬೇಕಾದ್ರೂ ಕಷ್ಟ ಅಂತ ಪರಿಹಾರ ಮಾಡಿಸ್ಕೋಬೋದು. ಆಮೇಲೆ ಇನ್ನೊಂದು ನಂಬರ್ ಇದೆ, 9611896745. ಈ ನಂಬರ್ಗಾದರೂ ಫೋನ್ ಮಾಡ್ಬೋದು, ತಿಳ್ಕೊಬೋದು. ನಿಮ್ಮ ರಾಶಿಗಳಿಗೂ ಅಷ್ಟೇ. ಈಗ 6 ರಾಶಿಗೆ ಗುರುಬಲ ಬರ್ತದೆ, ಶನಿ ಬಲನೂ ಬರ್ತದೆ. ಇನ್ನು 6 ರಾಶಿಗೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಅವ್ರಿಗೂ ಬರ್ತದೆ. 6 ರಾಶಿಗೂ ಎಲ್ಲ ಕಡೆನೂ ಅವರು ಮಣ್ಣು ಹಿಡ್ಕೊಂಡ್ರೂ ಚಿನ್ನ ಆಯ್ತದೆ. ಭಗವಂತ ಒಳ್ಳೇದು ಮಾಡ್ತಾನೆ. ಶನಿದೇವರು ಗ್ರಹಗತಿಗಳು ಒಳ್ಳೆಯವು ಮಾಡ್ತಾರೆ. ಈಗ 24ಕ್ಕೆ ಹೊಸ ವರ್ಷ ಅಲ್ವಾ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲರಿಗೂ ಶುಭೋದಯ. ಕೈ ಮುಗಿದು ಕೇಳ್ತೀನಿ.